ತನ್ನ ಮೊತ್ತವು ಕೂಡ 7ಕ್ಕೆ ತಲುಪ್ತಾ ಇದೆ. ಎರಡು ಬಲಾಢ್ಯ ತಂಡಗಳು ಜೂನಿಯರ್ ಟ್ರೋಫಿಯ ಪಂದ್ಯಾಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ಬೀದರ್ ಮತ್ತು ಮುಂಬೈ. ರೋಶ್ಗೆ ಬಿಟ್ಟಿದ್ದಾಗ ಮತ್ತೆ ಹೇಳಿದ ಚೆಂಡು, ಮತ್ತೆ ವೈಡ್ ಬಾಲ್ ಸೇರ್ಪಡೆಗಳು ಕೂಡ ಎಕ್ಸ್ಟ್ರಾ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಉಚಿತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಈಶ್ವರ್ ಲಯವನ್ನ ಕಾಣುತ್ತಾ ಇಲ್ಲ. ಮೊದಲ 2 ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ನೋ ಬಾಲ್ ಸೂಚನೆ ಬರ್ತಾ ಇದೆ. ತಾನು ಮುಖ್ಯವಾಗಿಯೂ ಕೂಡ ಸ್ಕಾರ್ ಲೈಕ್ ಹಂತದಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಭರ್ಜರಿಯ ಹೊಡೆತ. ನೋ ಬಾಲ್ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 5ರ ಸೇರ್ಪಡೆಯನ್ನು ಕಾಣ್ತಾ ಇದ್ರೆ 13ಕ್ಕೆ ತಲುಪ್ತಾ ಇದೆ. ಈ ಪಂದ್ಯಾಟದಲ್ಲಿ ಡಿಜೆ ಹರೀಶ್ ಕೈ ಚಳಕ ನಡೀತಾ ಇದೆ. ಫ್ರೀಡ್ ಚೆಂಡು ಶಾರ್ಟ್ ಲಾಂಗ್ ಆಫ್ ಅಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 1ರ ಅವಕಾಶವನ್ನು ಮಾಡಿಕೊಟ್ರು ರೋಶ್. ಒಂದು ಓಟವನ್ನು ದಾಖಲಿಸ್ತಾ ಇದ್ರೆ ಮೊದಲ ಸ್ಟ್ರೈಕರ್ ಬದಲಾವಣೆ ಕಾಣ್ತಾ ಇದೆ. ತನ್ನ ಮೊತ್ತವು ಕೂಡ 14. ಇನ್ನೂ ಕೂಡ 2 ಎಸೆತ ಬಾಕಿ. ನಾಗೇಶ್ ಹೊಸ ಬ್ಯಾಟರ್ ಇತ್ತ ನಡುವೆ ಮೊದಲ ಸ್ಟ್ರೈಕರ್ ಅಲ್ಲಿ. ನಾಗೇಶ್ಗೆ ಎಸೆತಕ್ಕಂಥ ಚೆಂಡು ಮತ್ತೆ ನೋ ಬಾಲ್. ನೋ ಬಾಲ್ +1. 2 ಓಟದ ಸೇರ್ಪಡೆ. ಅವಳಿಯ ಉಚಿತಗಳ ಸೇರ್ಪಡೆ ಬರ್ತಾ ಇದೆ. ಮತ್ತೆ ಫ್ರೀಟ್ ಅವಕಾಶಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ಈಶ್ವರ್. ಲಯವನ್ನ ಕಾಣ್ತಾ ಇಲ್ಲ. ಬಿರುಸಿನ ಹೊಡೆತ. ಹಂತದಲ್ಲೇ ಕೂಡ ಗ್ಯಾಪ್ ಶಾಟ್ ಆಗಿ ದಾಖಲಿಸ್ತಾ ಇದ್ದಾರೆ. ತಾನು ಮುಖ್ಯವಾಗಿ ಬೌಂಡ್ರಿ. ಪ್ರತಿ ಹಂತದಲ್ಲೂ ಕೂಡ KVR ಕಪ್ನಲ್ಲಿ ಡಿಜೆ ಹರೀಶ್ ಕೈ ಚಳಕ ನಡೀತಾ ಇದೆ. ಬೇಸದ ಪ್ರಯತ್ನದ ಹಂತದಲ್ಲಿ ಡಾಟ್ ಬಾಲ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇನ 6 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸ್ತಾ ಇದೆ. ನಿಖಿಲ್ 11 ಮುಂಬೈ ಮಹಾರಾಷ್ಟ್ರದ ತಂಡ. First over complete. Total score 20. Loss of wickets. ಹೊಸ ಬೌಲರ್ ರಾಮ್. 2ನೇ ಓವರ್ಗಾಗಿ ರಾಮ್ ಎಂಟನ್ನು ಪಡಿತಾ ಇದ್ದಾರೆ. ರೋಶ್ಗೆ ಎಸೆತಕ್ಕಂಥ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳಿಗೆ 2ನೇ ಓವರ್ ಹಂತದಲ್ಲಿ ಕಡಿವಾಣವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೆಫ್ಟಿ ರೋಶ್. ನಿಖಿಲ್ 11 ಮುಂಬೈ ಆಟಗಾರ. ಈ ಹಂತದಲ್ಲಿ ರಂದಾಣೆಯನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಬೇರೋಸಿನೊಂದು 6 ಮಾತ್ರ ದಾಖಲಿಸಿದ್ರು ಆರಂಭಿಕ ಓವರ್ನಲ್ಲಿ. 2ನೇ ಓವರ್ನ 2 ಚೆಂಡುಗಳು ಕೂಡ ರಾಮ್ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸತತ 3 ಡಾಟ್ ಬಾಲ್ ಆಗ್ತಾ ಇದೆ. KVR ಕಪ್ 2025 ಈ ಆಟಗಾರರಿಗೆ ಬಹಳಷ್ಟೊಂದು ಯಶಸ್ವಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಜರುಗಿ ಬರ್ತಿರ್ತಕ್ಕಂಥ 4 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟ. ಇಲ್ಲಿ ಅಂತಿಮ ದಿನದ ಪಂದ್ಯಾಟ ನಡೀತಾ ಇದೆ. ಬೊಂಬಾಟ್ ಭಾನುವಾರದಂದು. ಈ ನಡುವೆ ರಾಮ್ ಚಾಲೆಂಜರ್ಸ್ ಬೀದರ್ನ ಪರವಾಗಿ ಚಾಲೆಂಜಿಂಗ್ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಸತತ 4 ಚೆಂಡುಗಳು ಕೂಡ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಮೊದಲ ಓವರ್ನಲ್ಲಿ 20 ಓಟವನ್ನು ದಾಖಲಿಸಿದ ಮುಂಬೈನ ತಂಡ 2ನೇ ಓವರ್ನಲ್ಲಿ ರಂದಾಣಗಳ ಕಡಿವಾಣವನ್ನು ಕಾಣ್ತಾ ಇದೆ. ನಡುವೆ ಬಿಗ್ 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 ಮ್ಯಾಕ್ಸಿಮಮ್ ಶಾಟ್ 6 ರೋಟಗಳು.
ಭರ್ಜರಿ ಸಿಕ್ಸ್ ಅನ್ನು ದಾಖಲಿಸ್ತಾ ಇದ್ದಾನೆ ರೋಷ್. ಇಪ್ಪತ್ತಾರು 26. ಬಾರ್ ಬಹುತ್ ಬಡಿಯ ಚಕ್ಕ. ಆರೋಟಗಳ ಸೇರ್ಪಡೆ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ ರೋಷ್. ಸತತ 4 ಡಾಟ್ ಅನ್ನು ಕಂಡಿರ್ತಕ್ಕಂಥ ರೋಷ್ ಅಂತಿಮ ಹಂತದಲ್ಲಿ ಬೇರೋಸಿನ ಸಿಕ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 32. 12 ಚೆಂಡುಗಳ ಬಳಿಕ 32 ಓಟವನ್ನು ದಾಖಲಿಸ್ತಾ ಇದೆ. 2 ಓವರ್ ಕಂಪ್ಲೀಟ್. ಟೋಟಲ್ ಸ್ಕೋರ್ 32 ವಿತೌಟ್ ವಿಕೆಟ್ಸ್. ನೋ ಲಾಸ್ ಜೊತೆಯಾಟ. ಮುಂಬೈ ನಾಟಗಾರ ರೋಷ್ ಬಹಳಷ್ಟು ಉತ್ತಮತೆಯಿಂದ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಬೇರೋಸಿನ ಲೆಕ್ಕಾಚಾರವನ್ನು ದಾಖಲಿಸ್ತಾ ಇದ್ದಾರೆ. 12 ಚೆಂಡಿನ ಬಳಿಕ 32. ಟೋಟಲ್ ಸ್ಕೋರ್ 32. 3ನೇ ಓವರ್ಗಾಗಿ ಓಂಕಾರ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಸೀಮಿತ ಅಂಕವನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ. 2D ಡಿಕ್ಲೇರ್ಸ್. ಮುಂದಿನ ಪಂದ್ಯಾಟದ ಟಾಸ್ಗಾಗಿ ಬರಬೇಕು ಶ್ಯಾಮ್ ಮೆಮೋರಿಯಲ್ಸ್ ತಂಡದ ನಾಯಕ ಮತ್ತು ಪೂಮಾ 46 IOCC 2 ತಂಡದ ಕ್ಯಾಪ್ಟನ್ಗಳು ಟಾಸ್ಗೆ ಬರಬೇಕು. ನಡುವೆ ಎಕ್ಸ್ಟ್ರಾಸ್ ಓಟ. ಈ ಎಕ್ಸ್ಟ್ರಾಸ್ಗಳ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 35 35. ಬಹಳ ಶೋತಮ ರೀತಿಯ ಒಂದು ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದೆ ನಿಖಿಲ್ 11 ಮುಂಬೈ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಗೇಶ್. ಇತ್ತ ನಡುವೆ ಓಂಕಾರ್ ಓಟಗಳಿಗೆ ಅವಕಾಶವನ್ನು 2ನೇ ಚೆಂಡಿನಲ್ಲಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ಮೊದಲ ಡಾಟ್ ಬಾಲ್ ಅನ್ನು ಕೂಡ ಓಂಕಾರ ದಾಖಲಿಸ್ತಾ ಇದ್ದಾರೆ ಚಾಲೆಂಜರ್ಸ್ ಬೀದರ್ನ ಪರವಾಗಿ. 5 ಓವರ್ಗಳ ಪಂದ್ಯಾಟ ನಡೀತಾ ಇದೆ. 30 ಚೆಂಡುಗಳನ್ನು ಎದುರಿಸುವಂತ ಪಂದ್ಯಾಟ ಅಂಕಗಳ ಭಾಗದಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಸಿಂಗಲ್ಸ್ ರೂಪವನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆಯನ್ನು ದಾಖಲಿಸಿದ್ರು. ಸ್ಟ್ರೈಕರ್ ಕೂಡ ಬದಲಾವಣೆ ಕಾಣಬಹುದು. ತಂಡದ ಮೊತ್ತ 36 36. ಲಾಸ್ ಆಫ್ ವಿಕೆಟ್ಸ್. ಬಹಳ ಉತ್ತಮ ರೀತಿಯ ಜೊತೆಯಾಟ ರೋಷ್ ಮತ್ತು ನಾಗೇಶ್ ನಡುವಿನ 36ರ ಒಂದು ಪಾರ್ಟ್ನರ್ಶಿಪ್. ಇನ್ನು ಕೂಡ 3 ಚೆಂಡಿನ ಪಂದ್ಯಾಟ 3ನೇ ಓವರ್ನಲ್ಲಿ ಬಾಕಿ. ಓಂಕಾರ್ ಓವರ್ನಲ್ಲಿ ಬಾಕಿ. ಲೆಗ್ ಲೈನ್ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. बेरोजना होड़ा था फिर से एक बार बहुत बड़ा शॉट. ಎಕ್ಸ್ಟ್ರಾಸ್ಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 43 43 ಕಂಪ್ಲೀಟ್ ಪೂರೈಕೆ. ಫ್ರೀ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಹೊಡೆತವನ್ನು ರೋಷ್ ದಾಖಲಿಸ್ತಾ ಇಲ್ಲ. ತಂಡದ ಮೊತ್ತ
18 ಚೆಂಡಿನ ಮುಕ್ತಾಯದ ಬಳಿಕ 43 43 ಕಂಪ್ಲೀಟ್. ಇನ್ನು ಕೂಡ 12 ಚೆಂಡುಗಳ ಪಂದ್ಯಾಟ ಬಾಕಿ. ಲಾಸ್ಟ್ 12 ಬಾಲ್ ಮ್ಯಾಚ್. ಹೊಸ ಬೌಲರ್ ಚಾಲೆಂಜರ್ಸ್ ಬೀದರ್ನ ಪರವಾಗಿ ಪ್ರವೀಣ್ ಅಂಕಣ ಭಾಗದಲ್ಲಿ 4ನೇವರೆಗಾಗಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ನಾಗೇಶ್. ನಾಗೇಶ್ಗೆ ಸಿದ್ಧಗಂಧ ಚೆಂಡು, ವೈಡ್ ಬಾಲ್, ಹೆಚ್ಚುವರಿ ಓಟಗಳ ಸೇರ್ಪಡೆ. ಟೋಟಲ್ ಸ್ಕೋರ್ 44 44ರಲ್ಲಿ ಸಾಗ್ತಾ ಇದೆ. ಇನ್ನು 6 ನಿಮಿಷ ಇದೆ. ಲಾಸ್ಟ್ 6 ಮಿನಿಟ್ಸ್. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೆಗೆತದ ಚೆಂಡು ಸ್ಕ್ವೇರ್ ಲೆಗ್ ಹಂತದಲ್ಲಿ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ ಚಾಲೆಂಜರ್ಸ್ ಆಟಗಾರರು. 1ರ ಸೇರ್ಪಡೆ. ತನ್ನ ಮೊತ್ತವು ಕೂಡ 45 45. ಬಹಳಷ್ಟು ಉತ್ತಮ ರೀತಿಯಿಂದ ಇನ್ನಿಂಗ್ಸ್ ಅನ್ನು ಬೇಳೆ ಮಾಡ್ತಾ ಇದ್ದಾರೆ ಆರಂಭಿಕ ಮೊದಲ ಸರದಿ ಆಟಗಾರರು. ಬೇರೋಸಿನ ಲೆಕ್ಕಾಚಾರದ ಮುಖ್ಯವಾಗಿ ರೋಷ್ ಆಟ ಕೈ ಹಿಡಿತಾ ಇದೆ ನಿಖಿಲ್ 11 ಮುಂಬೈಗೆ. ಏತ ನಡುವೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಿಗ್ 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 ಶಾಟ್, 6 ಷಡ್ಗ. 6 ಓಟವನ್ನು ಮತ್ತೆ ದಾಖಲಿಸ್ತಾ ಇದ್ದಾರೆ ರೋಷ್. 51 ಓಟವನ್ನು ದಾಖಲಿಸ್ತಾ ಇದೆ. 51 ಕಂಪ್ಲೀಟ್. ಅರ್ಧ ಶತಕದ ಪೂರೈಕೆ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ ನಿಖಿಲ್ 11 ಮುಂಬೈ. 51. ರೋಷ್ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಈತ ನಡುವೆ ಮತ್ತೆ ಕೊಡೋದು ಬೇರೋಸನದ ಲೆಕ್ಕಾಚಾರ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ, 6. 6 ಓಟವನ್ನು ದಾಖಲಿಸ್ತಾ ಇದ್ದಾರೆ ತಂಡದೊಟ್ಟು ಮೊತ್ತ 57ಕ್ಕೆ ತಲುಪ್ತಾ ಇದೆ. 57 ಕಂಪ್ಲೀಟ್. ನೋಲೋಸ್ ಜೊತೆ ಆಟವನ್ನು ಆಡುತ್ತಾ ಇದ್ದಾರೆ ಆರಂಭಿಕ ಟ್ರಂಪ್ ಕಾರ್ಡ್ ಆಟಗಾರರು. ಲಾಸ್ಟ್ 3. ಈತ ನಡುವೆ ಔಟರ್ ಅರ್ಜನ ಕಾಣ್ತಾ ಇದೆ. ಗೋಟದ ಹಿಂಬದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ರೋಷ್. 41 ಓಟವನ್ನು ದಾಖಲಿಸಿ ಪಂದ್ಯದ ನಿರ್ಗಮನ ಕಾಣ್ತಾ ಇದ್ದಾರೆ ರೋಷ್. ಟೋಟಲ್ ಸ್ಕೋರ್ 41. 41 ಓಟವನ್ನು ದಾಖಲಿಸಿದ್ರು. ಬಹಳ ಉತ್ತಮ ಪಂದ್ಯಾಟವನ್ನು ಆಡಿದ್ರು ನಿಖಿಲ್ 11 ಮುಂಬೈನ ಪರವಾಗಿ. ಹೊಸ ಬ್ಯಾಟರ್ ರೋಹನ್ ಅಂಕಣ ಒಳಭಾಗದ 8 ಪಡೀತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀಹರಿ. KVR ಕಪ್ನ ವೇದಿಕೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಳಿ. ಇನ್ನೋರ್ವ ಎಡಚಿ ಆಟಗಾರ. ವೈಡ್ ಬಾಲ್, ಅತಿಕ್ರಮ, ಹೆಚ್ಚುವರಿಯ ಔಟಗಳು. ಟೋಟಲ್ ಸ್ಕೋರ್ 59. 59. 2 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬೇಸೊಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 5ನೇ ಚೆಂಡಿಗೆ ಓಟಗಳಿಗೆ ಪ್ರವೀಣ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 4ನೇ ಒಂದು ಕೊನೆಯ ಎಸೆದ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. 4वीं ओवर का लास्ट बॉल. ಬೇಸೋದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡು ಈ ಹಂತದಲ್ಲಿ ಕೂಡ 1 ಬೌನ್ಸ್ ಟು ಬೌಂಡ್ರಿ. ರೋಹನ್ ಕೂಡ ಎದುರಿಸಿದ ಮೊದಲ ಚೆಂಡಿಗೆ ಬೌಂಡ್ರಿಯನ್ನು ದಾಖಲಿಸಿದ್ರು. ಈ ಬೌಂಡರಿ ಬಳಿಕ ಗರಿಷ್ಠ ಮೊತ್ತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. 63 63 41 ಓಟವನ್ನ ಮೊದಲ ಆಟಗಾರ ರೋಷ್ ದಾಖಲಿಸಿದ್ರು. ಬಳಿಕ ರೋಹನ್ ಕೂಡ ಬೆರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಈತ ನಡುವೆ ಬೆರೋಸಿನ ಹೊಡೆತ ಸ್ಕೋರ್ ಲಾಗ್ ಮೇಲ್ಭಾಗದಲ್ಲಿ ಬೂಮ್ ಬೂಮ್ ಮ್ಯಾಕ್ಸಿಮಮ್ ಶಾಟ್
ನಾಗೇಶ್ ದಾಡಿನ ಚಿಮ್ಮಿರ್ತಕ್ಕಂಥ ಮೊದಲ ಸಿಕ್ಸರ್. ಆರೋಟವನ್ನು ದಾಖಲಿಸ್ತಾ ಇದ್ದಾರೆ ಮುಂಬೈನ ಆರಂಭಿಕ ಆಟಗಾರ. ಮತ್ತೆ ಕೂಡ ಗರ್ಜನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ವಿಕೆಟ್ ನಷ್ಟದ ಬಳಿಕ 69ಕ್ಕೆ ತಲುಪ್ತಾ ಇದೆ. 69 ಈ ಪಂದ್ಯಾಟದ ಗರಿಷ್ಠ ಮೊತ್ತ. ಬಿರುಸಿನ ಹೊಡೆತ ಮತ್ತೆ ಕೂಡ ಸ್ಕಾಲಾಗ್ ಮೇಲ್ಭಾಗದಲ್ಲಿ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಷಟ್ಕ. ನಂಬಲು ಸಾಧ್ಯ ರೀತಿಯಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ನಿಖಿಲ್ 11. ಮುಂಬೈನ ಆಟಗಾರರು KBR ಕಪ್ ಜೂನಿಯರ್ ನ ಪಂದ್ಯಾಟದಲ್ಲಿ ರೆಕಾರ್ಡ್ ಅನ್ನು ಮಾಡುವ ಒಂದು ಸಾಧ್ಯತೆ ಹಂತದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಈ ಪಂದ್ಯಾಟದ ಗರಿಷ್ಠ ಮೊತ್ತವು ಕೂಡ ದಾಖಲಿಸಿಕೊಳ್ತಾ ಇದೆ ನಿಖಿಲ್ 11 ಮುಂಬೈ. ये मैच का हाईएस्ट स्कोर है. ನಡುವೆ ಬೆರೋಸನ ಹೊಡೆತ ತಾನ್ ಮುಖ್ಯವಾಗಿ ಆರೋಟದ ಸೇರ್ಪಡೆ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ ನಾಗೇಶ್. ದಾಳಿನಿಂದ ನಂಬಲ ಸಾಧ್ಯ ರೀತಿಗಳ ಹೊಡೆತಗಳು ಬರ್ತಾ ಇದೆ. टोटल स्कोर 81. KBR कप का सबसे बड़ा हाईएस्ट स्कोर मार दिया है निखिल 11 मुंबई. ನಡುವೆ ಬೀಸುವ ಪ್ರಯತ್ನ ಲೆಗ್ ಲೈನ್ಸ್ ಓಟಗಳಿಲ್ಲ, ಡಾಟ್ ಬಾಲ್ ಮಾತ್ರ ಕಾಣ್ತಾ ಇದೆ. ಒಂದು ದಾಖಲೆ ರನ್ನಾಡಿನ ಕಣಿಯತಕ್ಕಂಥ ತಂಡ ನಿಖಿಲ್ 11 ಮುಂಬೈ. ಕೊನೆಯ 2 ಚೆಂಡಿನ ಪಂದ್ಯಾಟ ಬಾಕಿ. 81ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 81. ಆರಂಭಿಕ ರೋಷಿನ ಹೊಡೆತಗಳು ಬಳಿಕ ನಾಗೇಶನ ಹೊಡೆತಗಳು. 5ನೇ ಸೆತ ಓಟಗಳು ಬರ್ತಾ ಇಲ್ಲ. ಕೊನೆಯ ಒಂದು ಚೆಂಡಿನ ಪಂದ್ಯಾಟ ಬಾಕಿ. ಭರ್ಜರಿ ಒಂದು ಗರ್ಜನೆಯನ್ನು ತೋರ್ಪಡಿಸಿದಕ್ಕಂಥ ನಿಖಿಲ್ 11 ಮುಂಬೈ. KBR ಕಪ್ ವರ್ತೂರು ಹೈಸ್ಕೂಲ್ ಮೈದಾನದಲ್ಲಿ ಬಹಳಷ್ಟು ಅದ್ದೂರಿಯ ಒಂದು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ ಮಹಾರಾಷ್ಟ್ರದ ಆಟಗಾರರು. ಚಾಲೆಂಜರ್ಸ್ ಬೀದರ್ ಬೌಲರ್ಸ್ ಗಳಿಗೆ ಬೆವರು ಇಳಿಸುವ ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ನಡುವೆ ಸ್ಕಾರ್ಲಾಗ್ ಮೇಲ್ಭಾಗದಲ್ಲಿ ಬಿಗ್ 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 ಶಾಟ್ ಸಿಕ್ಸರ್. ಆರೋಟಗಳು ಬಹುತ್ ಬಡಿಯಾ ಷಟ್ಕ. ನಾಗೇಶ್ ಬ್ಯಾಟ್ का ऊपर से आ रहा है. 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ ತಂಡದೊಟ್ಟು ಮೊತ್ತ 87. 88 ಟಾರ್ಗೆಟ್. KBR कप जूनियर ट्रॉफी का सबसे बड़ा टोटल स्कोर है 87. ಈ ಪಂದ್ಯಾಕೂಟದಲ್ಲಿ ರಂದಾಣೆಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ ನಿಖಿಲ್ 11 ಮುಂಬೈ. 87 ಓಟವನ್ನು ಭರ್ಜರಿ ಒಂದು ಮೊತ್ತವನ್ನು ದಾಖಲಿಸಿ ಗರಿಷ್ಠ ಮೊತ್ತವನ್ನು ದಾಖಲಿಸಿ 88ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಕೂಡ ನೀಡುತ್ತಾ ಇದೆ. ಚಾಲೆಂಜರ್ಸ್ ಬೀದರ್ ತಂಡದ ಜಯಕ್ಕಾಗಿ 30 ಚೆಂಡುಗಳ ಮುಂದೆ 88 ಓಟವನ್ನು ದಾಖಲಿಸಬೇಕಾಗ್ತದೆ.
ಎಡಗೈ ವೇಗಿ ಎಸೆತಕ್ಕಂಥ ಮೊದಲ ಎಸೆತ ಲೆಗ್ ಲೈನ್ಸ್ ಅನ್ನ ಮಾಡಿದ್ರು. ರೋಹನ್ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಚೆಂಡು ದೊಡ್ಡ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತೆ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. 88 ಓಟವನ್ನು ದಾಖಲಿಸಬೇಕಾಗ್ತದೆ. 29 ಎಸೆತಗಳು ಬಾಕಿ ಉಳಿತಾ ಇದೆ. 29 ಬಾಲ್ಸ್ 88 ನೀಡ್. ಬೀಸುವ ಪ್ರಯತ್ನ ದಾಖಲಿಸಿದ್ರು ಕೂಡ ಭರವಸೆ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ 1 ಪೂರೈಕೆ. ರೋಹಿತ್ ಮೊದಲ ಓಟವನ್ನು ದಾಖಲಿಸಿದ್ರು. ಸ್ಟ್ರೈಕರ್ ಕೂಡ ಬದಲಾವಣೆ ಕಾಣ್ತಾ ಇದೆ. ಆರಂಭಿಕ ಓಟಗಳ ಪೂರೈಕೆ. ಈಶ್ವರ್ ಹೊಸ ಬ್ಯಾಟರ್ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಈಶ್ವರ್ಗೆ ಎಸೆತಕ್ಕಂಥ ಚೆಂಡು ಡಾಟ್ ಬಾಲ್. ಮೊದಲ ಪವರ್ ಪ್ಲೇನ ಹಂತದಲ್ಲಿ ರೋಹನ್ ಬಹಳ ಉತ್ತಮ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್, ಬಳಿಕದ ಚೆಂಡು 1 ಸೇರ್ಪಡೆ. ಈ ಹಂತದಲ್ಲಿ ಮತ್ತೆ ಡಾಟ್. ಬಿರುಸಿನ ಹೊಡೆತ, ವಿಕೆಟ್ಸ್ ಗಳ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ ಚಾಲೆಂಜರ್ಸ್ ಬೀದರ್. ಅರುಣ್ ಅಂಕಣ ಭಾಗದ 8 ಪಡಿತಾ ಇದ್ದಾರೆ ಬೀದರ್ನ ಪರವಾಗಿ. ನಂಬುಗೆ ಒಂದು ಪಂದ್ಯಾಟವನ್ನು ಆಡಬೇಕಾಗ್ತದೆ. ಗರಿಷ್ಠ ಮೊತ್ತವನ್ನು ಚೇಸ್ ಮಾಡುವಂತ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ಅದ್ಯಾವ ರೀತಿ ಮುಂಬೈ ತಂಡಕ್ಕೆ ಹೋರಾಟವನ್ನ ನೀಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ತಿರುಗಿಸಿ ಬೀಸುವ ಪ್ರಯತ್ನದ ಹಂತದಲ್ಲಿ ಲೆಗ್ ಲೈನ್ಸ್ ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ದಾಖಲಿಸಿದ್ರು. ಅಲ್ಪ ಮಟ್ಟಿಗೆ ಸ್ಲೋವರ್ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕವಸ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 1 ಸೇರ್ಪಡೆಯೂ ಕೂಡ. ತಂಡ ಮೊತ್ತ 2. ಟೋಟಲ್ ಸ್ಕೋರ್ 2. ಮೊದಲ ಆರಂಭಿಕ ಓವರ್ನಲ್ಲಿ ರೋಹನ್ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಫಸ್ಟ್ ಓವರ್ ಕಂಪ್ಲೀಟ್. ಟೋಟಲ್ ಸ್ಕೋರ್ 2. ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಹೊಸ ಬೌಲರ್ ಯಶ್ 2ನೇ ಓವರ್ಗಾಗಿ ಯಶ್ನನ್ನು ಬಳಸ್ತಾ ಇದೆ ನಿಖಿಲ್ 11 ಮುಂಬೈ. ಬಹಳ ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾನೆ ಯಶ್. ಮೊದಲ ಚೆಂಡಿಗೆ ಔಟುಗಳಿಗೆ ಅವಕಾಶದ ಎದುರನ್ನು ತೋರ್ಪಡಿಸ್ತಾ ಇಲ್ಲ. ಏತ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. 1 ಓಟಗಳ ಸೇರ್ಪಡೆಯನ್ನು ದಾಖಲಿಸಿದ್ರು. ಒಂದರ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತವು ಕೂಡ 3ಕ್ಕೆ ತಲುಪ್ತಾ ಇದೆ. ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಲಾಂಗ್ ಆಫ್ ಅಂತ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 4. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನ. ಶ್ಯಾಮ್ ಮೆಮೋರಿಯಲ್ ಟಾಸ್ ಅನ್ನು ಜಯಿಸಿದ್ರಿ. ತಮ್ಮ ಡಿಸಿಷನ್ ಹೇಳಬೇಕು. ಶ್ಯಾಮ್ ಮೆಮೋರಿಯಲ್ ಎಲೆಕ್ಟೆಡ್ ಟು ಬೌಲ್ ಫಸ್ಟ್. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳ 1ರ ಸೇರ್ಪಡೆ. 1 ಓಟವನ್ನು ದಾಖಲಿಸಿದ್ರು. ತಂಡ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಪ್ರಗತಿಯ 2ನೇ ಓವರ್ನ ಕೊನೆಯ 1 ಚೆಂಡು ಬಾಕಿ. ಲಾಸ್ಟ್ ಬಾಲ್. ಯಶ್ ಕೂಡ ಬಹಳ ಉತ್ತಮ ಒಂದು ಎಸೆಗಾರಿಕೆ ಜವಾಬ್ದಾರಿಯನ್ನು ತೋರ್ಪಡಿಸ್ತಾ ಇದ್ದಾನೆ.
ಬಿರುಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ರನ್ನಿಂಗ್ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಬಹಳಷ್ಟೊಂದು ಸುಂದರತೆ ಕ್ಯಾಚ್. ಹರ್ಷ್ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ವಿಕೆಟ್ಸ್ ಕೂಡ ಆಘಾತವನ್ನ ನೀಡ್ತಾ ಇದ್ದಾನೆ. ಯಶ್ ಮೊದಲ ಹುದ್ದೆಯನ್ನು ಕೂಡ ಪಡ್ಕೊಂಡ್ರು. ಮೊದಲ ಹಂತದಲ್ಲಿ ಕೂಡ ವಿಕೆಟ್ ಟೇಕರ್ ಬೌಲರ್ ಯಶ್ ಒಬ್ಬರು ಕೂಡ ಮುಕ್ತಾಯವನ್ನು ದಾಖಲಿಸ್ತಾ ಇದೆ. 12 ಚೆಂಡುಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಬೀದರ್ ತಂಡ ಕೇವಲ 6 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 82 ಓಟಗಳು ಬರಬೇಕಾಗ್ತದೆ. ಎಸ್ಗಾರಿಕೆಯಲ್ಲಿ ಮತ್ತೆ ರೋಹನ್ ಅನ್ನ ಬಳಸ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಎರಡನೇ ಸೆತ ಬೆರೋಸಿನ ಹೊಡೆತ ಸೋಲಬ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ರೈತ ನಡುವೆಯಲ್ಲಿ ನಾಗೇಶ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ಸ್ ಗಳ ಆಘಾತವನ್ನ ಕಾಣ್ತಾ ಇದೆ. ಚಾಲೆಂಜರ್ಸ್ ಬೀದರ್ ನಂಬುಗೈ ಒಂದು ಪಂದ್ಯಾಟವನ್ನು ಆಡುತ್ತಾ ಇಲ್ಲ. ಬಲರಾಮ್ ಗೆಸಿತಕ್ಕಂಥ ಚೆಂಡು ಒಂದರ ಸೇರ್ಪಡೆಯೂ ಕೂಡ ಇನ್ನು ಕೂಡ 3 ಚೆಂಡು ಬಾಕಿ. ತಂಡದ ಮೊತ್ತವು ಕೂಡ 7ರಲ್ಲಿ ಸಾಗ್ತಾ ಇದೆ. ತಟ್ಟುವಂತ ಪ್ರಯತ್ನ ಷಡಕ್ಷರ ಕಮಸ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಯಶ್. ಬ್ಯಾಕಪ್ ನ ಹಂತದಲ್ಲಿ ನಾಗೇಶ್ ಚೆಂಡಿನ ತಡೆತವನ್ನು ಕಂಡುಕೊಂಡ್ರು. ಓಟಗಳ ಸಂಖ್ಯೆ 8ಕ್ಕೆ ತಲುಪ್ತಾ ಇದೆ. ಈ ನಡುವೆ ಸ್ಟೆಪ್ ಔಟ್ ನ ಹಂತದಲ್ಲಿ ವಿಕೆಟ್ಸ್ ಕೂಡ ಆಘಾತವನ್ನ ಕಾಣ್ತಾ ಇದೆ. ಸುಂದರತೆ ಒಂದು ವಿಕೆಟ್ ಕೀಪಿಂಗ್ ಕಾಣ್ತಾ ಇದೆ. ನಿಖಿಲ್ 11 ಮುಂಬೈ ನಾಟಗಾರ ಸ್ಟೆಪ್ ಔಟ್ ಮುಖ್ಯವಾಗಿ ಮತ್ತೆ ವಿಕೆಟ್ಸ್ ಆಘಾತ. ಹೊಸ ಬ್ಯಾಟರ್ ಕಾರ್ತಿಕ್ ಮೊದಲ ಸ್ಟ್ರೈಕರ್ ಅಲ್ಲಿ. ರೋಹನ್ ಎಸೆದ ಚೆಂಡು ನೇರದ ಹೊಡೆತ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಓಟಗಳಿಗೆ 1ರ ಅವಕಾಶ ಬಳಿಕ 2ನೇ ಓಟಗಳಿಗೆ ಹಂತದಲ್ಲಿ ಅವಕಾಶದ ಎದುರನ್ನ ಕಾಣ್ತಾ ಇದೆ. 2 ಓಟಗಳ ಪೂರೈಕೆ ಆರಂಭಿಕ ದಶಕದ ಪೂರೈಕೆನ ಕಾಣ್ತಾ ಇದೆ. ಬೀದರ್ ನಾಟಗಾರರು 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 78 ಓಟವನ್ನು ದಾಖಲು. ಅಂತಿಮ 12 ಚೆಂಡು ಬಾಕಿ. 78 ಓಟಗಳು ಬರಬೇಕಾಗ್ತದೆ. ನೋ ಬಾಲ್ ಸೂಚನೆ ಬರ್ತಾ ಇದೆ. ಈ ಹಂತದಲ್ಲಿ ಎಕ್ಸ್ಟ್ರಾಸ್ ಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1+1 ಫ್ರೀಟ್ ಅವಕಾಶವನ್ನು ಎದುರಿಸಬೇಕಾಗ್ತದೆ. ಈ ಬಳಿಕ ಫ್ರೀಟ್ ಚೆಂಡು ಕರಾನ್ ಎಸ್ಗಾರಿಕೆಯಲ್ಲಿ ಫ್ರೀಟ್ ಚೆಂಡು ಓಟಗಳು ಬರ್ತಾ ಇಲ್ಲ. ಕರಣ್ ಡಾಟ್ ಬಾಲ್ ಅನ್ನು ದಾಖಲಿಸಿಕೊಡ್ತಾ ಇದ್ದಾರೆ. ಸುಂದರತೆ ಒಂದು ಎಸೆತವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಪ್ರಗತಿಯ ಹಂತದಲ್ಲಿ 4ನೇ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ ನಿಖಿಲ್ 11 ಮುಂಬೈ. ಬಹಳ ಶುದ್ಧಮೈತ ಒಂದು ಎಸೆತ ಮತ್ತೆ ಲೆಗ್ ಲೈನ್ಸ್ ಪ್ರಯತ್ನ. ಡಾಟ್ ಬಾಲ್ ಮೇಲೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತಾ ಎಸೆತವನ್ನು ಮತ್ತೆ ದಾಖಲಿಸುವಂತಲ್ಲಿ ಕೇವಲ 1ರ ಸೇರ್ಪಡೆ ಕೂಡ ಅಂಕಪಡೆಯನ್ನು ಆವರಿಸ್ತಾ ಇದೆ. ಬಹಳಷ್ಟು ಯಶಸ್ವಿಯನ್ನು ದಾಖಲೆ ಪಂದ್ಯಾಕೂಟದ ಗುರುತನ್ನು ಕಂಡಿತಕ್ಕಂಥ KVR ಕಪ್ 2025. ಈ ಪಂದ್ಯಾಕೂಟವು ಕೂಡ ನೇರ ಪ್ರಸಾರವಾಗಿ ಜರುಗ್ತಾ ಇದೆ. ಈ ಪಂದ್ಯಾಟದ ನೇರ ಪ್ರಸಾರದ ವಿತರಣೆ ಮಾಡಿಕೊಳ್ತಾ ಇದೆ CR7
ಸ್ಪೋರ್ಟ್ಸ್ ಅಫಿಷಿಯಲ್ ಲೈವ್. ಬಹಳಷ್ಟು ಉತ್ತಮ ರೀತಿಯಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮರಾಮ್ಯಾನ್ಗಳು. ಆಸಿಫ್ ಮತ್ತು ಅಸ್ಗಾರ್ ಇವರ ಮಾಲೀಕತ್ವದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಯೂಟ್ಯೂಬ್ ಮುಖೇನವಾಗಿ ನೇರ ಪ್ರಸಾರವನ್ನು ಕೂಡ ನೀಡುತ್ತಾ ಇದೆ. ಹೋದರಿಗಳ ಆಘಾತ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಂತಲೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಈ ನಡುವೆ ವೈಡ್ ಬಾಲ್. ಕರಣ್ ಬಳಿಕ ಬಹಳಷ್ಟು ಎಕ್ಸ್ಟ್ರಾ ಸೌಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ನಿಖಿಲ್ 11. ಮುಂಬೈನ ಪರವಾಗಿ ಜವಾಬ್ದಾರಿ ತೆಗೆಸುಗಾರಿಕೆಯನ್ನು ಮುಂದುವರಿಸ್ತಾ ಇಲ್ಲ. ನೆಗೆತದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸುಂದರತೆ ಎಸೆತಗಳು ಮುಂದುವರಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲಾಸ್ಟ್ ಬಾಲ್. ಕೊನೆಯ ಚೆಂಡು ಕೂಡ ಡಾಟ್ ಬಾಲ್ ಅನ್ನು ಕಾಣ್ತಾ ಇದ್ದಾರೆ. ಸುಲಭದ ಜಯದತ್ತ ಸಾಗಿಕೊಳ್ತಾ ಇದೆ ನಿಖಿಲ್ 11. ಮುಂಬೈನ ತಂಡ ಒಂದು KBR ಕಪಿನಲ್ಲಿ ಕೂಡ ದಾಖಲೆಯನ್ನು ಬರಿತಾ ಇದೆ. ಗರಿಷ್ಠ ಮೊತ್ತವನ್ನು ದಾಖಲಿಸುವಂತಲ್ಲಿ ಒಂದು ದಾಖಲೆಯನ್ನು ಬರಿತಾ ಇದೆ. JOCC ನೆಕ್ಸ್ಟ್ ಬ್ಯಾಟಿಂಗ್ ರೆಡಿ ಇರಬೇಕು, ಗಮನಿಸ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಸಮಯವರ್ತಗಳಿಗೆ ಅವಕಾಶಗಳಿಲ್ಲ ಈ ಪಂದ್ಯಾಟದಲ್ಲಿ. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಒಂದು ಯಶಸ್ವಿ ಒಂದು ದಾಖಲೆ ಪಂದ್ಯಾಕೂಟವು ಕೂಡ ಜೂನಿಯರ್ ಟ್ರೋಫಿ 2025 KBR ಕಪ್. ಹೊಸ ಬೌಲರ್ ಆದಿತ್ಯ, ಎಡಗೈ ವೇಗಿ ಲೆಫ್ಟ್ ಹ್ಯಾಂಡ್ ಬೌಲರ್ ಎಸೆತಕ್ಕಂಥ ಮೊದಲ ಚೆಂಡು ಕೂಡ ಡಾಟ್ ಬಾಲ್ ಆಗ್ತಾ ಇದೆ. ಅಂತಿಮ 5 ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದ್ದಾರೆ. ಭರ್ಜರಿ ರಂದಾಣೆಯ ಜಯದತ್ತ ಸಾಗಿಕೊಳ್ತಾ ಇದೆ ನಿಖಿಲ್ 11 ಮುಂಬೈನ ತಂಡ. ಎರಡನೇ ಎಸೆತವು ಕೂಡ ಡಾಟ್ ಬಾಲ್ ಸೇರ್ಪಡೆ. ಗುರುವಾರದಂದು ಮುಂಜಾನೆ ಆರಂಭವನ್ನು ಕಂಡಿರ್ತಕ್ಕಂಥ ಜೂನಿಯರ್ ಟ್ರೋಫಿಯ ಪಂದ್ಯಾಟ ಬಲಿಷ್ಠ ಬಲಾಢ್ಯ ತಂಡಗಳು, ತಮಿಳುನಾಡಿನ ತಂಡ, ಮಹಾರಾಷ್ಟ್ರದ ತಂಡ, ಕರುನಾಡಿನ ತಂಡಗಳು ಕೂಡ ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ ದಿನದ ಪಂದ್ಯಾಟಗಳು ಸಾಗ್ತಾ ಇದೆ. ಬೊಂಬಾಟ್ ಭಾನುವಾರದಂದು ಫೈನಲ್ ಡೇ ಪಂದ್ಯಾಟಗಳು ಸಾಗ್ತಾ ಇದೆ. ಬಹಳಷ್ಟು ಉತ್ತಮತೆ ಎಸೆತ. ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಕೂಡ ಚೆಂಡು ಚಲಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮಾತ್ರ ಯಶಸ್ವಿಯನ್ನು ಪಡ್ಕೊಳ್ತು. ಒಂದರ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತವು ಕೂಡ 15ಕ್ಕೆ ತಲುಪ್ತಾ ಇದೆ. ಯಾವುದೇ ರೀತಿಯ ಹಂತದಲ್ಲೂ ಕೂಡ ಬಿರುಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮುಂಬೈನ ಬೌಲರ್ಸ್. ಈತ ನಡುವೆ ನೇರದ ಹೊಡೆತವನ್ನು ದಾಖಲಿಸಿದ್ರು ಕೂಡ ಡೈರೆಕ್ಟ್ ಹಿಟ್ ಮುಖ್ಯವಾಗಿ ರನ್ಔಟ್ ರೂಪವನ್ನು ಕಾಣ್ತಾ ಇದೆ. ವಿಕೆಟ್ಸ್ ಕೂಡ ಆಘಾತ. ಮಾರುತಿ ರನ್ಔಟ್ ರೂಪದಲ್ಲಿ ಪವ್ಲಿಯ ಮಾದಿಯನ್ನ ಕಾಣ್ತಾ ಇದ್ದಾರೆ. ಗಣೇಶ್ ಹೊಸ ಬ್ಯಾಟರ್, ಇತ್ತ ನಡುವೆ ಮತ್ತೆ ವೈಡ್ ಬಾಲ್. ಬೀಸುವ ಪ್ರಯತ್ನಗಳು ಸಾಗ್ತಾ ಇದೆ. ಸ್ಕ್ವೇರ್ ಲೆಗ್ ಹಂತದಲ್ಲಿ ಚೆಂಡು ಕೇವಲ ಈ ಹಂತದಲ್ಲಿ ಕೂಡ 4 ಓಟದ ಸೇರ್ಪಡೆ. ಬೌಂಡ್ರಿ ಅಂತಿಮ ಹಂತದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತೊಟ್ಟು ಒಂದು ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಒಂದರ ಸೇರ್ಪಡೆ
ಭರ್ಜರಿ ರಂದಾಣೆಗಳ ಒಂದು ಜಯವನ್ನು ದಾಖಲಿಸ್ತಾ ಇದೆ ನಿಖಿಲ್ 11 ಮುಂಬೈ. ಚಾಲೆಂಜರ್ಸ್ ಬೀದರ್ ತಂಡದ ನಡುವಣ ಹಂತದಲ್ಲಿ ಜಯವನ್ನು ದಾಖಲಿಸ್ತಾ ಇದೆ. ಭರ್ಜರಿ 66 ಓಟವನ್ನ ಜಯವನ್ನ ದಾಖಲಿಸಿಕೊಳ್ತಾ ಇದೆ ನಿಖಿಲ್ 11 ಮುಂಬೈ. ಈ ಪಂದ್ಯದ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗ್ಬೇಕು ನೋಡಿ. ಪಂದ್ಯ ಮುಕ್ತಾಯ. ಮುಂಬೈ ನಿಖಿಲ್ 11 ತಂಡ ಜಯಿಸ್ತಾ ಇದೆ. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೋಸ್ಟ್ ಟು ಬೆರೋಸಿನ ಆಟಗಾರ ರೋಶ್.